ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚ್ಚಿ ಲಾಗ್ಸ್. ಇವತ್ತಿನ ರೆಸಿಪಿ ನಾವು ಮಾಡ್ತಾ ಇರೋದು ಉಪ್ಸಾರು ಫ್ರೆಂಡ್ಸ್. ಸೊ ಈ ಚಳಿಗೆ ಈ ಥರ ಚಟ್ನಿ ಮಾಡಿಕೊಂಡು ಉಪ್ಸಾರು ತಿಂದರೆ ತುಂಬ ರುಚಿಯಾಗಿರುತ್ತೆ. ಬೈ ಚಾನ್ಸ್ ಏನಾದರೂ ಹುಷಾರು ತಪ್ಪಿದ್ರೂ ಈ ಥರ ಚಟ್ನಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸೊಪ್ಪು ಒಳ್ಳೆಯದಲ್ವ ಫ್ರೆಂಡ್ಸ್. ಸೊ ಇಲ್ಲಿ ಉಪ್ಸಾರು ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಈ ಥರ ಉಪ್ಸಾರು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಪಲ್ಯಕ್ಕೆ ತೊಗರಿ ಬೇಳೆ ಯೂಸ್ ಮಾಡ್ತಾಯಿಲ್ಲ, ಅವರೇ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದು ಮುಕ್ಕಾಲು ಬೆಂದಮೇಲೆ ನಾವು ನೀಟಾಗಿ ಸೊಪ್ಪನ್ನ ಕಟ್ ಮಾಡಿಕೊಂಡು ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟೇ. ಈಗ ಸೊಪ್ಪಿಗೆ ಉಪ್ಪು ಹಾಕ್ಬಿಡೋಣ ಫ್ರೆಂಡ್ಸ್. ಆಮೇಲೆ ಹಾಕಿದ್ರೆ ಪಲ್ಯಕ್ಕೆ ಚೆನ್ನಾಗಿರಲ್ಲ. ಸೊ ಸೊಪ್ಪು ಬೇಯೋಗೆ ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಸೊಪ್ಪಿಗೆ ಕಾಳಿಗೆ ಎಲ್ಲದಕ್ಕೂ ಉಪ್ಪು ನೀಟಾಗಿ ಮಿಕ್ಸ್ ಆಗಿರುತ್ತೆ ನೋಡಿ. ಈಗ ಈ ಥರ ನೀಟಾಗಿ ಕಾಳು ಮತ್ತು ಸೊಪ್ಪು ನೀಟಾಗಿ ಬೇಯಿಸ್ಕೊಳ್ಳೋಣ. ಬೆಂದಾದಮೇಲೆ ನೀಟಾಗಿ ಒಂದು ಸ್ಟೈನ್ ಹೆಲ್ಪಿಂದ ನೀಟಾಗಿ ಆ ನೀರು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಒಂದು ಸ್ಟೈನಲ್ಲಿ ಹಾಕ್ಬಿಟ್ರೆ ನೀಟಾಗಿ ನೀರೆಲ್ಲ ಸಪ್ರೇಟ್ ಆಗುತ್ತೆ. ಇಲ್ಲಿ ಉಪ್ಸಾರು ಖಾರಕ್ಕೆ ನಾವು ಫಸ್ಟೇ ಒಂದು 4 ಹಸಿಮೆಣ್ಸಿನ್ಕಾಯಿನ ಈ ಸೊಪ್ಪು ಜೊತೆಗೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಫ್ರೆಂಡ್ಸ್. ಸೊ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ನಾನು ಇಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದದ್ದು ಹಚ್ಚಬೇಡಿ, ಪಲ್ಯಕ್ಕೆ ಚೆನ್ನಾಗಿರಲ್ಲ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಸಣ್ಣ ಬೇಡ, ಮೀಡಿಯಮ್ಮಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 6 to 7 ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ನೀಟಾಗಿ ಫ್ರೈ ಆದಮೇಲೆ ಸೊಪ್ಪು ಬೇಯಿಸಿದಿರಲ್ಲ ಅದನ್ನು ನೀಟಾಗಿ ನೋಡಿ ಈ ಥರ ನೀಟಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ನಾನಿಷ್ಟು ನೀಟಾಗಿ ಅದನ್ನು ಎಣ್ತಾ ಇದ್ದೀನಿ. ಸೊ ನೀಟಾಗಿ ಆ ಥರ ಸಪ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ವಾಟರೆಲ್ಲ ಬಂದುಬಿಡ್ಬೇಕು. ಸೊ ವಾಟರ್ ಇರಬಾರ್ದು ಫ್ರೆಂಡ್ಸ್. ಸೊ ಆ ಥರ ನೀಟಾಗಿ ನಾವು ಸೊಪ್ಪನ್ನ ಹಿಂಡ್ಕೊಂಡ್ರೆ ನಮಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀರಿರುತ್ತೆ ಪಲ್ಯ ಚೆನ್ನಾಗಿರಲ್ಲ. ಸೊ ಅದೇ ಥರ ನೀಟಾಗಿ ನೀವು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಒಂದು 5 ಮಿನಿಟ್ಸು ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಬೇಡ. 5 ಮಿನಿಟ್ಸು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಪಲ್ಯ. ಸೊ ನೀರೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಆ ಥರ ನೀಟಾಗಿ ಸೊಪ್ಪನ್ನ ಹಿಂಡ್ಕೊಂಡು ನಾವು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇನ್ನೊಂದು ಕಡೆ ಉಪ್ಪು ಖಾರ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಕೊಬ್ಬರಿ ಜಾಸ್ತಿ ಬೇಕಾಗಿಲ್ಲ, ಒಂದು 6-7 ಪೀಸ್ ಸಾಕು ಕೊಬ್ಬರಿ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿ, ಜಸ್ಟ್ ಒಂದೇ ಒಂದು ಪಿಂಚ್ ಹುಣಸೆಹಣ್ಣು ಹಾಕಿ, ಅದಾದಮೇಲೆ ಒಂದು 4 ಬೆಳ್ಳುಳ್ಳಿ ಹಾಕಿ, ಜಾಸ್ತಿ ಯಾವುದೂ ಹಾಕಬೇಡಿ ಫ್ರೆಂಡ್ಸ್. ಅದಾದಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಏನು ಬೇಯಿಸಿದಿರಲ್ಲ ಆ ಹಸಿಮೆಣ್ಸಿನ್ಕಾಯಿ ಹಾಕಿ, ಒಂಚೂರು ಜೀರಿಗೆ, ಸ್ವಲ್ಪ ಮೆಣಸು ಹಾಕಿ, ಒಂದು 4 ಮೆಣಸು ಹಾಕಿ, ನಾವು ಏನು ಬೇಯಿಸಿದಿರಲ್ವ ನೀರು ಆ ನೀರನ್ನೇ ಯೂಸ್ ಮಾಡಿ ಫ್ರೆಂಡ್ಸ್. ಬೇರೆ ನೀರನ್ನ ಯೂಸ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಏನು ಬೇಯಿಸಿರೋ ಆ ಸ್ವಲ್ಪ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ನಮಗೆ ಇಲ್ಲಿ ಉಪ್ಸಾರು ಖಾರ ರೆಡಿ ಆಗಿದೆ ಫ್ರೆಂಡ್ಸ್. ಸೊ ಈ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇದಕ್ಕೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಫ್ರೆಂಡ್ಸ್. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚ್ಚಿ ಲಾಗ್ಸ್ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.